ಶ್ರೀವಲಿ, ಯಾಕಿಲ್ಲಿದ್ಯಾ? ಆಚೆ ಬಾ. ಓಹೋ, ಅವ್ರು ಬಂದಿದ್ದಾರೆ ಅಂತ ನೀನು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಶ್ರೀವಲಿ, ಇದು ನಿನ್ನ ಮನೆ. ಅವ್ರು ಯಾರೋ ಬಂದಿದ್ದಾರೆ ಅಂತ ನೀನು ಯಾಕೆ ಇಲ್ಲಿ ಬಂದು ಕೂತ್ಕೋಬೇಕು? ವರ, ಅದಕ್ಕೆ ಅವತ್ತು ಹನಿಮೂನ್ ವಿಷಯದ ಬಗ್ಗೆ ನೀನು ನನ್ನ ಹತ್ರ ಮಾತಾಡಕ್ ಬಂದಿದ್ದೆ. ಇವತ್ತು ಅದೇ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಕ್ ಬಂದಿದ್ದೀನಿ. ನನ್ನ ಮತ್ತೆ ಸುಪುನ, ನಿನ್ನ ಮತ್ತೆ ವರ್ಧನ್ನ ಅಜ್ಜಿ ಹನಿಮೂನ್ ಕಳ್ಸಕ್ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಅಪ್ಪನೂ ಒಪ್ಪಿದ್ದಾರೆ. ನಿನಗೇನು ಅನ್ಸುತ್ತೆ? ನನಗೇನು ಅನಿಸ್ಬೇಕು ಅದಕ್ಕೆ? ಅತ್ತೆ ಏನು ನಿರ್ಧಾರ ಮಾಡ್ತಾರೋ ಅದೇ ನನ್ನ ನಿರ್ಧಾರ. ಈ ಮನೇಲಿ ಎಲ್ಲ ಅವ್ರದ್ದೇ ನಿರ್ಧಾರ. ಚಿಕ್ಕಮ್ಮ, ನಾನೇನು ಅವ್ರು ಬಂದಿದ್ದಾರೆ ಅಂತ ಹೆದರ್ಕೊಂಡು ರೂಮಿಗೆ ಬಂದು ಕೂತಿಲ್ಲ. ಏನು ಅವ್ರು ಬಂದಿದ್ದಾರೆ ಅಂತ ನಾನು ಆರತಿ ಮಾಡಿ ಒಳಗೆ ಕರ್ಕೋಬೇಕಾಗಿತ್ತಾ? ಆ ಶ್ರಾವಣಿ ಅಹಂಕಾರ ಜಾಸ್ತಿ ಆಗಿದೆ ನೋಡಿ ಚಿಕ್ಕಮ್ಮ. ನನಗೆ ಅವಳ ಮುಂದೆ ಬಂದು ಮಾತಾಡೋದಕ್ಕೂ ಇಷ್ಟ ಇಲ್ಲ. ಅಹಂಕಾರನ? ಅವಳಿಗೆ ಯಾಕೆ ಅಹಂಕಾರ ಜಾಸ್ತಿ ಆಗುತ್ತೆ? ಯಾಕಂದ್ರೆ ಅವಳ ಹೆಸರಿಗೆ 300-400 ಕೋಟಿ ಆಸ್ತಿ ಬರ್ತಿದೆ, ಅದಕ್ಕೆ. $300-400 ಕೋಟಿ ಆಸ್ತಿನ? ಏನು ಹೇಳ್ತಿದ್ಯಾ ಶ್ರೀವಲ್ಲಿ ನೀನು? ಹೌದು ಚಿಕ್ಕಮ್ಮ. ಸಾಲಿಗ್ರಾಮದಲ್ಲಿ ಅವ್ರ ತಾತ ಇದ್ರಲ್ಲ, ಅವ್ರ ತಾತನ ಹೆಸರಲ್ಲಿ ಆಸ್ತಿ ಎಲ್ಲ ಇತ್ತಂತೆ. ಇದೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೀತಿದ್ದಾರೆ. ಅದಕ್ಕೆ ಅವಳಿಗೆ 2 ಕೊಂಬು ಬಂದಿದೆ ನೋಡಿ ಚಿಕ್ಕಮ್ಮ. ನಾನಂತೂ ಕೆಳಗಡೆ ಬರಲ್ಲ. ಅವ್ರು ಹೋದ್ಮೇಲೆ ನಾನು ಬರ್ತೀನಿ, ನೀವು ಹೋಗಿ. 400 ಕೋಟಿ ಆಸ್ತಿನ? ಆಹಾ, ಅಂತೂ ಶ್ರಾವಣಿಗೆ ಮತ್ತೆ ಎಲ್ಲ ಸಂಪತ್ತು ವಾಪಸ್ ಬಂತು. ಈಗೇನಾದರೂ ನಾವು ಶ್ರಾವಣಿನ ಎದುರಾಕೊಂಡ್ರೆ ನಾವು ಕೆಟ್ವಿ. ಈ ಟೈಮಲ್ಲಿ ಅವಳು ಏನಂದ್ರು ಅದಕ್ಕೆಲ್ಲ ನಾನು ಒಪ್ಕೊಂಡ್ಬಿಡ್ಬೇಕು. ನಮ್ಮ ಅಕ್ಕಂಗಂತೂ ಬುದ್ಧಿನೇ ಇಲ್ಲ. ಸುಮ್ಮನೆ ಆ ಶ್ರಾವಣಿನ ಎದುರಾಕೋತಿದ್ದಾಳೆ. ಹೇಗಾದರೂ ಮಾಡಿ ಶ್ರಾವಣಿಗೆ ನಾನು ಹತ್ರ ಆಗ್ಬಿಡ್ಬೇಕು. ಚಿಕ್ಕಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸರಿ ನೀನು ಇಲ್ಲೇ ಇರು. ಅವ್ರು ಹೋದ್ಮೇಲೆ ನಾನು ನಿನ್ನನ್ನು ಕರಿತೀನಿ. ಬರ್ತೀನಿ.